5 14 23 ಇದು ಟೋಟಲ್ ಮಾಡಬೇಕು. 5 ಬಿಟ್ಟು 23 ಹಾಗೂ 14 ಟೋಟಲ್ ಮಾಡಿ ಒಂದು ನಂಬರ್, ಸಿಂಗಲ್ ನಂಬರ್ ಡಿಜಿಟ್ ತಂದಾಗ 5 ಬರಬೇಕು. ಇದು ಬುಧಕಾರತತ್ವ ನಂಬರ್ ಅಂತಾರೆ. ಬುಧಕಾರತತ್ವದ ನಂಬರ್ ಅಂತಾರೆ ಇವರು ಜಾತಕಸ್ಥ. ಮತ್ತು ಈ ಜಾತಕಸ್ಥೆ ವ್ಯಕ್ತಿತ್ವೇ ಉಳ್ಳವರು ಯಾವ ರೀತಿ ಅಂದರೆ ತುಂಬ ಫಾಸ್ಟ್ ಇರುತ್ತೆ ಇವ್ರದ್ದು ಮೈಂಡು. ಮೆಂಟಲಿ ಇವರು ತುಂಬ ಫಾಸ್ಟ್ ಇರ್ತಾರೆ. ಮತ್ತು ಇವ್ರಿಗೆ ಬುದ್ಧಿ ಚೆನ್ನಾಗಿ ಕೊಟ್ಟಿರ್ತಾನೆ ದೇವರು. ಈ ನಂಬರಲ್ಲಿ ಬೇಸಿಕಲಿ ಹುಟ್ಟಿದರೆ ಅವ್ರಿಗೆ ಬುದ್ಧಿ ತುಂಬ ಚುರುಕಿರ್ತಾರೆ. ಯಾರನ್ನ ಯಾವ ರೀತಿ ಬೇಕಾದ್ರೂ ಅವ್ರಿಗೆ ಪ್ರಾಬ್ಲಮಲ್ಲಿ ಏನಾದ್ರು ಇದ್ದಾಗ ಸೊಲ್ಯೂಷನ್ನ ಯಾರನ್ನ ಯಾವ ರೀತಿ ಎಲ್ಲಿ ಯಾವ ರೀತಿ ಸಿಚುಯೇಷನ್ ಇರಬೇಕು, ಯಾವ ರೀತಿ ಜನರನ್ನು ಬಳಸ್ಕೋಬೇಕು, ಯಾವ ರೀತಿ ಜನರ ಜೊತೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬೇಸಿಕಲಿ. ಮತ್ತು ಇವ್ರ ಜಾತಕದಲ್ಲಿ ಬುಧ ಏನಾದ್ರು ನೀಚನಾಗಿದ್ದರೆ ಅಥವಾ ನೀಚ ಸ್ಥಾನದಲ್ಲಿದ್ದರೆ, ಬುಧ ದೋಷ ಏನಾದ್ರು ಇದ್ದರೆ, ಅಥವಾ ಬುಧ ಏನಾದರೂ ಕಂಬಸ್ಟ್ ಆಗ್ಬಿಟ್ಟಿದ್ರೆ, ಇವರಷ್ಟು ದಡ್ರು ಈ ಭೂಮಿ ಮೇಲೆ ಯಾರೂ ಇರಲ್ಲ. ತುಂಬ ದಡ್ರಾಗ್ಬಿಡ್ತಾರೆ. ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಇಲ್ಲದೆ ಜೀವನನ ಕೊಳ್ತೋಗೋ ಥರ ಜೀವನ ಮಾಡ್ಕೊಂಬಿಡ್ತಾರೆ. ಯಾಕೆ? ಇವ್ರಿಗೆ ಗೊತ್ತಿಲ್ಲದಲೇ ಇವ್ರ ಜಾತಕದಲ್ಲಿ ಬುಧ ದೋಷ ಇದ್ದಾಗ ಅಥವಾ ಬುಧ ಕಂಬಸ್ಟ್ ಆಗ್ಬಿಟ್ಟಿದ್ರೆ, ಸೂರ್ಯನ ಹತ್ರ ಏನಾದ್ರು ಇದ್ದು ಅದ್ರದ್ದು ಕಂಬಸ್ಟ್ ಅಂದರೆ ಸುಟ್ಟೋಗ್ಬಿಟ್ಟಿದ್ರೆ, ಬುದ್ಧಿ ಅನ್ನೋದು ಇವ್ರಿಗಿರಲ್ಲ. ಬುದ್ಧಿ ಅನ್ನೋದು ಜೀವನಕ್ಕೆ ಬದುಕಕ್ಕೆ ಬೇಕಾಗಿರೋದೇ ಒಳ್ಳೆಯ ಬುದ್ಧಿನೇ ಇಲ್ಲ ಅಂದಮೇಲೆ ಏನು ಅಂತ ಬದುಕ್ತಾರೆ? ನಿಮ್ಮ ಜೀವನದಲ್ಲಿ ಈ ನಂಬರಲ್ಲಿ ಹುಟ್ಟಿರುವಂಥವ್ರು ಏನಾದರೂ ಬುದ್ಧಿಹೀನನಾಗಿದ್ದರೆ ಅಥವಾ ಬುದ್ಧಿ ಇದಾಗ್ತಿಲ್ಲ, ಇವ್ರಿಗೆ ಬುದ್ಧಿಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ದೋಷ ಇದ್ದರೆ ಮಾತ್ರ ಹಂಗಾಗೋದು. ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ, ಆ ಥರ ಏನಾದರೂ ದೋಷ ನಿಮಗೆ ಅನ್ನಿಸ್ತಿದ್ರೆ, ಅಥವಾ ಮಕ್ಳಿಗೋ ಅಥವಾ ಸೊಸೆಯರಿಗೋ ಅತ್ತೆಗೋ ಮಾವನಿಗೋ ಯಾರಿಗೋ ಅಣ್ಣ ತಮ್ಮದಿರಿಗೆ ರಿಲೇಷನಲ್ಲಿ ಯಾರಿಗೆ ಇರಲಿ ಅಥವಾ ಸ್ವಯಂ ನಿಮಗೆ ಇದ್ರೂ ತಿಳ್ಕೊಳ್ಳಿ. ರಾಜಯೋಗ ಜ್ಯೋತಿಷ್ಯ ಕೇಂದ್ರಕ್ಕೆ ಸಂಪರ್ಕಿಸಿ. ಡೀಟೇಲ್ ಹಾಕಿರ್ತೀನಿ. ಜಾತಕ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ, ಅದಕ್ಕೆ ಪರಿಹಾರನೂ ಮಾಡಿಸ್ಕೊಳ್ಳಿ. ಎಲ್ಲ ಮನೇಲಿ ಕೂತ್ಕೊಂಡು ಪರಿಹಾರ ಮಾಡ್ಕೊಳ್ಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.